ಪಂಚಮಸಾಲಿ ಅಂದರೆ ನಮಗೆ ದಾನ, ಒಬ್ಬರು ಕೊಟ್ಟು ಆಮೇಲೆ ನಾವು ತಗೊಳ್ಳೋವಂಥ ಒಂದು ಸ್ವಭಾವ ಈ ಸಮುದಾಯದ್ದು ಅಂತ. ಆದರೆ 2B ಮುಸ್ಲಿಂ ಸಮುದಾಯದ 4% ಕಿತ್ಕೊಂಡು 2% ಲಿಂಗಾಯತ ಸಮುದಾಯಕ್ಕೆ, 2% ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟಾಗ ಗುರುಗಳೇ, ಅಲ್ಲ ನೀವು ಶ್ರೀಗಳು, ನೀವು ರಾಜಕಾರಣದಲ್ಲಿ ಇರೋವಂಥವ್ರಲ್ಲ, ಮತ ಬ್ಯಾಂಕ್ ಬೇಕಾಗಿಲ್ಲ ನಿಮ್ಗಲ್ವಾ? ನೀವು ಸಮಾಜ ಅಂತ ನೋಡೋದು, ಅದರಲ್ಲೂ ನಿರ್ದಿಷ್ಟವಾಗಿ ಅಂದರೆ ಪಂಚಮಸಾಲಿ ಅಂತೀರಿ. ಇಲ್ಲಾಂದರೆ ಸಮಾಜನೇ ನಿಮ್ದಲ್ವಾ? ಸಾಮಾಜಿಕ ನ್ಯಾಯ ಎಲ್ಲಿ ಉಳಿತಿಲ್ಲಿ? ಒಬ್ಬರ ಹತ್ರ ಕಿತ್ಕೊಂಡು ಇನ್ನೊಬ್ರು ಕೊಡೋವಂಥದ್ದು, ಇದನ್ನೇನು ಸಾಮಾಜಿಕ ನ್ಯಾಯ ಅಂತ ನಾವೇ ಒಪ್ಪೋದು? ಒಂದು, ನಾವೆಂದೂ ಕೂಡ ಒಂದು ಸಮುದಾಯವನ್ನು ಕಿತ್ತು ನಮ್ಮ ಮೀಸಲಾತಿ ಕೊಡಿ ಅಂತ ಕೇಳಿದವರಲ್ಲ. ಬಟ್ ಆಗಿದ್ದದೇ ಅಲ್ಲ. ಆದರೆ ಮೀಸಲಾತಿ ಎಲ್ಲರೂ ಒಂದೇ ಕಡೆ ತೊಗೋಬೇಕಾ, 2-3 ಕಡೆ ತೊಗೋಬೇಕಾ? ಮೀಸಲಾತಿ ವಿಚಾರ ಬಂದಾಗ ಇವತ್ತು ಇಸ್ಲಾಂ ಸಮುದಾಯ ಪ್ರವರ್ಗ 1ರಲ್ಲಿ ತೆಗೆದುಕೊಳ್ತಾ ಇದೆ, ಪ್ರವರ್ಗ 2ರಲ್ಲಿದೆ, 17 ಜಾತಿ ಪ್ರವರ್ಗ 2A, 13 ಸಮುದಾಯಗಳು ಪ್ರವರ್ಗ 1ರಲ್ಲಿದೆ. ಜೊತೆಗೆ 2B 4% ಇತ್ತು. ಆ ಪ್ರವರ್ಗ 1, ಪ್ರವರ್ಗ 2ದಲ್ಲಿ ಸಮುದಾಯನ ಟಚ್ ಮಾಡಿಲ್ಲ ಅವರು. ಕೇವಲ 2Bಯಲ್ಲಿ ಧರ್ಮದ ಆಧಾರಿತದ ಮೇಲೆ ಇವತ್ತು ದೇಶದ ಯಾವುದೇ ಒಂದು ಭಾಗಕ್ಕೆ ಹೋಗಿ ನೀವು ಯಾವುದೇ ರಾಜ್ಯಗಳಲ್ಲಿ ಧರ್ಮದ ಆಧಾರದ ಮೇಲೆ ಯಾರಿಗೂ ಕೂಡ ಮೀಸಲಾತಿನ ಕೊಟ್ಟಿಲ್ಲ. ಹಾಗಾಗಿ ಅವ್ರನ್ನ ಏನು ಮಾಡಿದ್ದಾರೆ, 2Bಯಿಂದ ನೇರವಾಗಿ EWS ಕೊಟ್ಟಿದ್ದಾರೆ, 10% ಮೀಸಲಾತಿನ ಕೊಟ್ಟಿದ್ದಾರೆ. ನಿಖಿಲ್, ನೀವು ಇಲ್ಲಿ ಯೋಚನೆ ಮಾಡಬೇಕಾಗಿರುವಂಥದ್ದು, ಆ ಸಮುದಾಯ ಕೂಡ ಯೋಚನೆ ಮಾಡುವಂಥದ್ದು ಏನಪ್ಪ ಅಂತಂದರೆ, ಕೇವಲ 10% ಮೀಸಲಾತಿ ಕರ್ನಾಟಕ ಅಲ್ಲ, ದೇಶದ ಎಲ್ಲ ರಾಜ್ಯಗಳ 10% ಇದೆ EWS. ಇಫ್ ಯು ಲುಕ್ ಎಟ್ UP, ಉತ್ತರ ಪ್ರದೇಶ್, ದ ಪಾಪ್ಯುಲೇಷನ್ ಈಸ್ ಆಲ್ಮೋಸ್ಟ್ 25 crores ಅಲ್ವಾ? ಆ ರಾಜ್ಯದ 25% ಜನಾಂಗ 10% ಮೀಸಲಾತಿ ತಗೋತಿದ್ದಾರೆ. ಅಂದರೆ 6 ಕೋಟಿಗಿಂತ ಅಧಿಕ ಜನಸಂಖ್ಯೆ ದೇ ಆರ್ ಸೇರಿಂಗ್ 10% ರಿಸರ್ವೇಷನ್. ಕರ್ನಾಟಕದಲ್ಲಿ ಮೊದಲಿಯರ್, ಜೈನ್, ಬ್ರಾಹ್ಮಣ, ಮತ್ತೊಂದು ನಗರ್ಥಾಸ್, ಈ 4 ಸಮುದಾಯ ಇನ್ ಟೋಟಲ್ ಅರೌಂಡ್ 3.4, 3.6, ಒಂದೊಂದು ಸಮೀಕ್ಷೆನಲ್ಲಿ ಒಂದೊಂದು ನಂಬರ್ ಬರ್ತದೆ, 4% ಅಂತ ಹಿಡಿದು ಎಷ್ಟು ಲಕ್ಷ ಆಗುತ್ತೆ ಅಂದರೆ ಒಂದು 50 ಲಕ್ಷ ಅಂತ ತಿಳ್ಕೊಳ್ಳಿ ನೀವು. ಡಬಲ್ ಹೇಳಿದ್ರು 50 ಲಕ್ಷ ಜನಸಂಖ್ಯೆ 10% ಮೀಸಲಾತಿ ತೋತಾ ಇದೆ. 1.5 ಕೋಟಿ ಜನಸಂಖ್ಯೆ 7% ಮೀಸಲಾತಿ ತೋತಾ ಇದೆ. ಅವರಿಗೆ ಲಾಭ ಆಯಿತು, ಹಾನಿ ಆಯಿತು. ಅವ್ರು ಬರೀ 2Bಯಿಂದ ಚೇಂಜ್ ಮಾಡಿದ್ದಾರೆ, ತೆಗೆದೇ ಇಲ್ಲ ಅವ್ರನ್ನ. ಇನ್ನೂ ಅವ್ರನ್ನ ಪ್ರಮೋಷನ್ ಮಾಡಿದ್ದಾರೆ, ಡೆಮೋಷನ್ ಆಗೇ ಇಲ್ಲ. ಪ್ರವರ್ಗ 1ರಲ್ಲಿ ಪ್ರವರ್ಗ 2 ಪ್ಲಸ್ EWS ಕೊಟ್ಟಿದ್ದಾರೆ. ನೀವು ಹೇಳಿದ್ರಿ ಅವ್ರಿಗೆ ಲಾಭ ಆಗುತ್ತೆ, ಅವ್ರಿಗೆ ಅನುಕೂಲ ಆಗುತ್ತೆ ಅಂತ. ಲಾಭ ಅನುಕೂಲ ಅನ್ನೋ ಸಮುದಾಯದವ್ರು ನಿರ್ಧಾರ ಮಾಡಬೇಕಲ್ವಾ? ಅದು ಒಂದು ಭಾಗ. ಇಲ್ಲಿ ನ್ಯಾಯ ಸಿಕ್ತು ಭಾಗಶಃ ಅಂತಾರು ನೀವು ಒಪ್ತೀರಿ. ಆದರೆ ಹೊರಗಿನವರು ಚುನಾವಣೆಯ ಹೊಸ್ತಿಲಲ್ಲಿ ಇಂತಹ ಒಂದು ನಿರ್ಧಾರ ಆಗುತ್ತೆ ಅಂದಾಗ ಅದನ್ನು ಹೇಗೆ ಗಮನಿಸಬೇಕು? ನೋಡಿ, ಎಲ್ಲರೂ ಅವರವರ ಲಾಭದ ಬಗ್ಗೆನೇ ಯೋಚನೆ ಮಾಡ್ತಾರೆ. ಸೊ ಚುನಾವಣೆಯ ಹೊಸ್ತಿಲಲ್ಲಿ ಮಾಡೋದು ಆ ಪಕ್ಷಗಳ ಲಾಭ. ಅದು ಮೊದಲಿಂದನೂ ಇದು ಓಪನ್ ಫೀಲ್ಡ್, ಇದು ಯುದ್ಧ ಭೂಮಿ. ಯುದ್ಧ ಭೂಮಿಯಲ್ಲಿ ಇಳಿದ ಮೇಲೆ ನೀವು ಡಿಸೈಡ್ ಮಾಡಬೇಕು. ಎಲ್ಲರೂ ನಾನು ಗೆಲ್ಲಬೇಕಂತ ಇರ್ತಾರೆ, ಅವರವರ ಲಾಭ ನೋಡ್ತಾರೆ. ಅದಕ್ಕೆ ತಂತ್ರ, ಪ್ರತಿತಂತ್ರ, ಕುತಂತ್ರ ಎಲ್ಲ ನಡೀತಾ ಇರ್ತದೆ. ಈಗ ಈ ನಿರ್ಧಾರ ಮಾಡಿದ್ದು ಒತ್ತಡದಲ್ಲೋ ಅಥವಾ ಈ ನಿರ್ಧಾರದ ಒಪ್ಪಿಗೆ ಆಗಿರೋದು ಒತ್ತಡದಲ್ಲೋ? ಸೊ ನಮಗೇನು ಇದು ಒತ್ತಡ ಅಂತ ಅನಿಸೋದಿಲ್ಲ, ಚಾಣಾಕ್ಷತೆ ಅಂತ ಅನಿಸ್ತದೆ. ನೀವು ಮಾಡಿರೋದು ಅಂದರೆ ಸಮುದಾಯ ಮಾಡಿದ್ದು ಚಾಣಾಕ್ಷತೆ, ಸಮುದಾಯ ಸರ್ಕಾರ ಮಾಡಿರೋದು. ಒತ್ತಡ ಇದ್ದೇ ಇತ್ತು. ನಾವು ನಂಬಿಕೆ ಇಟ್ಟಿದ್ದು ಬೀದಿ ಹೋರಾಟ ಎಷ್ಟು ಮಾಡಬೇಕು ಅಷ್ಟು ಮಾಡಿ, ಆಮೇಲೆ ನಾವು ಹೆಚ್ಚು ನಂಬಿಕೊಂಡಿರೋದು ಕಾನೂನಾತ್ಮಕ ಹೋರಾಟ. ಸೊ ಕಾನೂನಾತ್ಮಕ ಹೋರಾಟ ಇದರಲ್ಲಿ ಯಶಸ್ಸನ್ನು ಕೊಟ್ಟಿದೆ. ಆ ರಿಪೋರ್ಟನ್ನು ಕೊಡುವಲ್ಲಿ ನಾವು ಕೊಡಿಸುವಲ್ಲಿ ಸಕ್ಸಸ್ಫುಲ್ ಆಗಿದ್ದೇವೆ ಅನ್ನೋದು ನಮ್ಮ ಭಾವನೆ. ಸರ್ಕಾರ ಆಯಾಯ ತಂತ್ರಗಳನ್ನು ಉಪಯೋಗಿಸ್ತಾರೆ. ಅವ್ರಿಗೆ ಒಳಿತಾಗುವುದಾದರೆ ಅವರು ಉಪಯೋಗಿಸ್ಕೊಳ್ತಾರೆ. ಅದರ ಬಗ್ಗೆ ನಾನು ಹೇಳೋದಿಲ್ಲ. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಬಿಟ್ಬಿಡೋಣ ಅವುಗಳನ್ನ. ಆಯಿತು, ನೀವು ಹೇಳಿದ್ರಿ ಯಶಸ್ಸಾಯಿತು. ಸರ್ಕಾರದ್ದು ತನ್ನ ಚಾಣಾಕ್ಷತೆ ತನಗೆ, ಸಮುದಾಯ ತನ್ನ ಚಾಣಾಕ್ಷತೆ ತಾನು ಮೆರೆದಿದೆ. ಈ ಸಂದರ್ಭದಲ್ಲಿ ಸಮುದಾಯಕ್ಕೆ ಏನು ಬೇಕೋ ಗಿಟ್ಟಿಸ್ಕೊಂಡಿದೆ. ಈ ಗಿಟ್ಟಿಸ್ಕೊಳ್ಳೋದ್ರಲ್ಲಿ ಬಹುತೇಕರ ಪಾತ್ರ ಇತ್ತು. ನೀವೇ ಹೇಳಿದ್ದೀರಿ ಶ್ರೇಯಸ್ಸು, ಕೀರ್ತಿ ಸಮುದಾಯದವ್ರಿಗೆ ಸೇರಬೇಕು ಅಂತ. ನೀವು ಈ ಸಮುದಾಯದ ಗುರುಗಳಿದ್ದೀರಿ. ಇನ್ನೊಂದು ಕೆಲವರು ಕೂಡ ಪ್ರತಿಷ್ಠಿತ ಗುರುಗಳಾಗಿ ಹೊರಹೊಮ್ಮಿದ್ದಾರೆ ಈ ಕಾರ್ಯಕ್ರಮ ಕಳೆದ 2-2.5 ವರ್ಷಗಳ ಈ ಅವಧಿಯಲ್ಲಿ. ಉದ್ದೇಶ ಅದೇ, ಗುರಿ ಅದೇ, ಪಾತ್ರ ಕೂಡ ಹೆಚ್ಚು ಕಮ್ಮಿ ಹೋಲಿಕೆ ಇರುವಂಥದ್ದು.
ಆದರೂ ಒಬ್ರನ್ನೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ, ಹೇಗಿದು? ಹಾಗೇನಿಲ್ಲ, ಆ ಥರ ನಮ್ಮಲ್ಲಿ ಯಾವುದೇ ರೀತಿ ದ್ವೇಷ ಭಾವನೆಗಳು ಯಾಕೆ ಇವೆಲ್ಲ ಆಗ್ತಾವಂತಂದರೆ, ಸ್ವಂತ ಬುದ್ಧಿ ಇದ್ದಾಗ, ದೂರದೃಷ್ಟಿ ಇದ್ದಾಗ ಒಬ್ಬರೊಬ್ಬರ ನಡುವೆ ವಿರಸ ಬರೋದಿಲ್ಲ. ನಾವು ಯಾರನ್ನೂ ಕೂಡ ನಮ್ಮ ಮೆದುಳಿನಲ್ಲಿ ನಾವು ಇಟ್ಟುಕೊಂಡಿಲ್ಲ. ಅವರ ಮಾತುಗಳನ್ನು ಎಷ್ಟು ಬೇಕು ಅಷ್ಟು ಕೇಳ್ತೀವಿ, ಆದರೆ ಅವರೇ ನಮ್ಮ ಸರ್ವವ್ಯಾಪಿ ಆಗ್ಬಿಡೋದಿಲ್ಲ. ನಾವು ಅವ್ರು ಯಾರು ಒತ್ತಡಕ್ಕೂ ನಾವು ಒಳಗಡೆ ಆಗೋರಲ್ಲ. ನಮ್ಮ ಸ್ವಂತ ಬುದ್ಧಿಯಿಂದ ನಾವೇನು ನಿರ್ಧಾರವನ್ನು ತೆಗೆದುಕೊಳ್ತೇವೆ, ಆ ನಿರ್ಧಾರ ನಮ್ಮ ಮೇಲೆ ಯಾರೂ ಕೂಡ ಪ್ರಭಾವ ಬೀರೋಕ್ಕಾಗಲ್ಲ. ನಾವು ಹೇಳ್ದಂಗೆ ಕೇಳಬೇಕು ಅಂತೇಳಿ ಯಾರೂ ನಮಗೆ ಇವತ್ತಿಗೆ ಒತ್ತಡ ಹಾಕಿಲ್ಲ. ಆ ಒತ್ತಡವನ್ನು ತೆಗೆದುಕೊಳ್ಳೋರಲ್ಲ. ನಾವು ಇಡೀ ಜಗತ್ತಿಗೆ ಹೇಳ್ಕೊಡೋದು ಸ್ಟ್ರೆಸ್ಲೆಸ್ ಲಿವಿಂಗ್ ಹೇಳ್ಕೊಡ್ತೀವಿ. ನಾವು ಒತ್ತಡ ರಹಿತ ಜೀವನ ಹೇಳ್ಕೊಡ್ತೀವಿ. ನಾವು ಒತ್ತಡವನ್ನು ತೆಗೆದುಕೊಳ್ಳೋರಲ್ಲ, ಒತ್ತಡ ಕೊಡೋರಲ್ಲ. ಈ ಅಭಿಯಾನ, ಹೋರಾಟ ಅಂತೆಲ್ಲ ಏನು ನಡೀತು ಗುರುಗಳೇ, ಇದು ಇವತ್ತಿಗೆ ಕೇವಲ ಒಂದು ರಾಜಕೀಯ ವೇದಿಕೆ ಅಥವಾ ಅಸ್ತ್ರವಾಗೋಯ್ತು ಅನ್ನೋ ಒಂದು ಯೋಚನೆ ನಿಮ್ಮ ಮನಸ್ಸಲ್ಲಿ ಯಾವತ್ತಾದರೂ ಮೂಡಿತ್ತಾ? ಒಂದು ಸಮುದಾಯಕ್ಕೆ ಕೇಂದ್ರಿತವಾದಂಥ ಅಭಿಯಾನ ಅದು ಎಲ್ಲೋ ಒಂದು ಕಡೆ ಬೇರೆ ಬೇರೆ ಬಣ್ಣಗಳನ್ನ ಪಡ್ಕೊಂಡು ಬೇರೆ ಬೇರೆ ಆಯಾಮಗಳಲ್ಲಿ ಬೆಳೆದು ಬಿಡ್ತಾ? ಅಲ್ಲ, ಬೆಳೆದು ಸತ್ಯ. ಅಲ್ಟಿಮೇಟ್ಲಿ ವೆನ್ ಇಟ್ ಕಮ್ಸ್ ರಿಸಲ್ಟ್, ಎಲ್ಲ ಸರ್ವ ಸಮುದಾಯಗಳಿಗೆ ಸಮ ಸಮಾಜ ನಿರ್ಮಾಣಕ್ಕೆ ಅನುಕೂಲ ಆಯ್ತಿದ್ದು ಮೀಸಲಾತಿ. ಸರ್ಕಾರ ಎಲ್ಲರನ್ನ ಕೂಡಿಸ್ಕೊಂಡಿರೋದು, ಪ್ರತ್ಯೇಕತೆಯನ್ನು ಕೊಡದೇ ಇರೋದು, ವೀರಶೈವ ಲಿಂಗಾಯತರು ಎಲ್ಲೂ ಕೂಡ ಡಿಸ್ಟರ್ಬ್ ಆಗದಾನೆ. ಹೌದಪ್ಪ, ಪಂಚಮಸಾಲರು ಹೋರಾಟ ಮಾಡಿದರು, ನಮ್ಮೆಲ್ಲರಿಗೂ ಒಳ್ಳೆತಾಯಿತು, ಪಂಚಮಸಾಲರು ಒಳ್ಳೆಯವರು ಅನ್ನೋದು ಮತ್ತೆ ಭಾವ ಬಂತದು. ಖಂಡಿತ ಕೆಲವು ರಾಜಕಾರಣಿಗಳಿರ್ತಾರೆ, ಅವರಿಗೆ ಅವ್ರದ್ದೇ ಅಂತ ಲಾಭದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅವರು ತಾವು ಹೇಳ್ದಂಗೆ ನಾವೆಲ್ಲ ಕೇಳಬೇಕು ಅಂತ ಬಯಸ್ತಾರೆ. ಈ ಮೂಮೆಂಟ್ನಲ್ಲಿ ನೀವು ಜಸ್ಟ್ ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಭಾಳಷ್ಟು ಜನ ಯಾರು ಕೂಡ ಇವತ್ತಿಗೂ ನಾನು ಪಂಚಮಸಾಲಿ ಅನ್ಕೋತಾ ಇರಲಿಲ್ಲ. ಅವರೆಂದು ಯಾವ ಪೀಠಗಳು ನೋಡ್ಕೊಂಡಿರಲಿಲ್ಲ. ಸಮುದಾಯಕ್ಕೆ 4 ಮಕ್ಕಳಿಗೆ ಒಳ್ಳೆಯದು ಮಾಡಿರಲಿಲ್ಲ. ಅವ್ರ ಹಾಸ್ಟೆಲ್ಗಳು ಮಾಡೋದಾಗಲಿ, ದಾನ ಧರ್ಮಗಳನ್ನ ಮಾಡೇ ಇರಲಿಲ್ಲ. ಯಾವಾಗ ಪಂಚಮಸಾಲಿ ಅಸ್ಮಿತೆ ಆರಂಭವಾಯಿತು, ನಾನು ಪಂಚಮಸಾಲಿನ ಹೇಳಕ್ಕೆ ಶುರು ಮಾಡಿದ್ರು. ಅವರು ಅದರ ಲಾಭವನ್ನು ಪಡ್ಕೊಳಕ್ಕೆ ಶುರು ಮಾಡಿದರು. ಬಟ್ ನಾವೇನಂದ್ರೆ, ಯಾರು ದುಡ್ದವ್ರೆ, ದುಡ್ದವನೇ ದೊರೆ ಆಗ್ಬೇಕು ಅನ್ನೋರು ನಾವು. ದುಡಿದವನಿಗೆ ದುಡಿಸೋ ಕಲೆಯನ್ನು ಹೇಳ್ಕೊಡ್ಬೇಕು ನಾವು. ದುಡಿದುಣ್ಣು ಮಹಾರಾಯ ಅಂತ ಹೇಳಿದಾರಲ್ಲ, ಹಾಗಾಗಿ ಅವರವರು ರಾಜಕೀಯ ಹಿತಾಸಕ್ತಿಗಾಗಿ ಈ ಮೂಮೆಂಟನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರು. ಅದರಲ್ಲಿ ನಾವು ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿಲ್ಲ.